तदपूर्णं च चक्राणां संस्कृतं संस्कृतिं गुरुं कृषिकं सैनिकं गां च वन्दे भारतमातरं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयं वीरये. ಸಭಾಪರ್ವದ ಮುಖ್ಯ ಕಥೆ ಈಗ ಸಭೆಗೆ ಸಂಬಂಧಪಟ್ಟ ಕಥೆ ಆರಂಭ ಆಗ್ತದೆ. ಒಂದು ರೀತಿಯಿಂದ ಸಭಾಪರ್ವ ಅನ್ನೋದು ಪಾಂಡವರು ಕಟ್ಟಿದ ಸಭೆಯ ಬಗ್ಗೆ ವರ್ಣನೆ ಆಯಿತು. ಅದು ಮುಗಿದು ಅವರ ಸಾಮರ್ಥ್ಯ, ಅವರ ವೈಭವಗಳನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟಂತಹ ದುರ್ಯೋಧನ ಮರಳಿ ತನ್ನ ಮನೆಗೆ ಬಂದು ಶಕುನಿಯ ಒಡಗೂಡಿ ದುಷ್ಟ ಚತುಷ್ಟಯ ಕರ್ಣ, ದುಶಾಸನ, ದುರ್ಯೋಧನ ಮತ್ತು ಶಕುನಿ ಈ 4 ಜನ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಹೇಗಾದ್ರೂ ಮಾಡಿ ಆನೆಯನ್ನು ಕೆಟ್ಟಕ್ಕೆ ಹಾಕಬೇಕು, ಪಾಂಡವರನ್ನ ನಾವು ಅಂದುಕೊಂಡ ಉಪಾಯದಲ್ಲಿ ಬೀಳಿಸಿ ಅವರ ಸಂಪತ್ತನ್ನ ದೋಚಬೇಕು. ಪಾಂಡವರನ್ನ ಯುದ್ಧದಲ್ಲಿ ಗೆಲ್ಲುವಷ್ಟು ತಾಕತ್ತು ಯಾರಿಗೂ ಇಲ್ಲ. ಹಾಗಾಗಿ ಯೋಚನೆ ಮಾಡ್ತಾರೆ, ಯುದ್ಧ ಇಲ್ಲದೆ, ರಕ್ತಪಾತ ಇಲ್ಲದೆ. ಆದ್ರೆ ಯುದ್ಧ ಇಲ್ಲದೆ ಅಂತ ಹೇಳುವುದಿಲ್ಲ, ಅದನ್ನು ಬಹಳ ನಾಜೂಕಾಗಿ ರಕ್ತಪಾತ ಇಲ್ಲದೆ ನಾವು ಗೆಲ್ಲಬೇಕು. ಲೋಕಕ್ಕೆ ಏನ್ ಕೇಳಿಸುತ್ತದು, ಎಷ್ಟು ಒಳ್ಳೆಯವರು, ರಕ್ತಪಾತ ಇಲ್ಲದೆ ಯುದ್ಧ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಆದ್ರೆ ಅದರ ಒಳಗುಟ್ಟೆ ಏನಂದ್ರೆ ನನ್ಗೆ ತಾಕತ್ತಿಲ್ಲ ಅಂತ, ರಕ್ತಪಾತ ನಮ್ದೇ ಆಗುತ್ತೆ ಅಂತ ಗೊತ್ತಿರ್ತದೆ. ಅದಕ್ಕೋಸ್ಕರ ಹೊರಗಿನಿಂದ ಹೇಳುವಾಗ ಯಾರಿಗೂ ಬಾಂಧವರಿಗೆ ತೊಂದರೆ ಆಗಬಾರ್ದು, ಯಾವ ಬಂಧುಗಳನ್ನು ನಾವು ಕಳ್ಕೊಳ್ಳುವ ಹಾಗಾಗಬಾರ್ದು. ಅಂತಹ ಬಂಧುಗಳನ್ನು ಕಳೆದುಕೊಳ್ಳದೆ, ನಮ್ಮಲ್ಲಿ ಯಾರಿಗೂ ವೈಷಮ್ಯ ಉಂಟಾಗದೆ ಸುಲಭವಾಗಿ ಈಸಿ ಮನಿ, ಬಿಗ್ ಮನಿ, ಫಾಸ್ಟ್ ಮನಿ ಇದನ್ನ ನಾವು ಸುಲಭವಾಗಿ ಗೇನ್ ಮಾಡಬೇಕು ಅಂತ ಯೋಚನೆ ಮಾಡಿ ಶಕುನಿ ಕೊಟ್ಟ ಉಪಾಯದಂತೆ ಚೆನ್ನಾಗಿ ಧೃತರಾಷ್ಟ್ರನ ತಲೆ ತಿಂದು, ಮಕ್ಕಳು ಬೇಕು ಅಥವಾ ನಿನ್ನ ಅಣ್ಣನ ಮಕ್ಕಳೇ ವೈಭವದಲ್ಲಿ ಮೆರೆಯುವುದು ಕಣ್ಣ ಮುಂದೆ ಇರಬೇಕು, ಯೋಚನೆ ಮಾಡು ಅಂತ ತಲೆಗೆಡಿಸಿದ್ರು. ವಿದುರ ಒಪ್ಕೊಳ್ಳಿಲ್ಲ ಮೊದಲು. ಆದ್ರೆ ಯಾವಾಗ ಮತ್ತೆ ಮತ್ತೆ ಬಂದು ವಿದುರ ಯಾವಾಗ ಮತ್ತೆ ಸಿಗ್ತಾನೋ ಅಂತ ಯೋಚನೆ ಮಾಡಿ ಅವನು ಬರುವ ಮುಂಚೆ ಮತ್ತೆ ಬಂದು ತಲೆ ತಿಂತಾ ಇದ್ದ ದುರ್ಯೋಧನ. ಆಗ ಕೊನೆಗೆ ವಿದುರನ ಮಾತನ್ನ ವಸ್ತುತಃ ನಿರಾಕರಣೆ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ ಅವನಿಗೆ. ಕೊನೆಗೆ ಏನ್ ಹೇಳ್ತಾನೆ ಅಂದ್ರೆ, ನಾನೇನು ನನ್ನ ಕೈಯಲ್ಲಿ ಇಟ್ಟುಕೊಂಡಿಲ್ಲ, ಮುಖ್ಯವಾಗಿ ದೈವ ಇಲ್ಲಿ ಎಲ್ಲದಕ್ಕಿಂತ ಬಲ, ದೈವದ ಬಲದ ಮುಂದೆ ನಮ್ಮ ಬಲ ಏನೂ ಅಲ್ಲ ಅನ್ನೋದನ್ನ ಸುಮ್ಮನೆ ಹಾರಿಕೆಯ ಉತ್ತರವನ್ನು ಕೊಟ್ಟು ನೀನೇ ಹೋಗಿ ಅವನನ್ನ ಕರ್ಕೊಂಡು ಬಾ ಅಂತ ಹೇಳಿ ಕಳಿಸ್ತಾನೆ. ಪಾಂಡವರ ಹತ್ತಿರಕ್ಕೆ ವಿದುರ ಹೊರಡುತ್ತಾನೆ ಅನ್ನುವಲ್ಲಿಗೆ ನಾವು ಕಥೆಯನ್ನ ಹೋದ ಬಾರಿ ನಿಲ್ಲಿಸಿದ್ವಿ. ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥಕ್ಕೆ. ದ್ಯೂತದ ವಿಷಯದಲ್ಲಿ ನನ್ನ ತಾಕತ್ತೇನು ಅಂತ ಹೇಳಿದ್ದ ಶಕುನಿ. ನಾನು ಹೇಗೆ ಬೇಕಾದಂತೆ ಬಯಸಿದ ಸಂಖ್ಯೆಯನ್ನ ದಾಳದಲ್ಲಿ ಹಾಕಿ ಅವರಿಂದ ಏನೇನನ್ನ ಜಯಿಸಬೇಕು ಅದೆಲ್ಲವನ್ನು ಜಯಿಸುವ ಕೆಲಸ ನನ್ನದು ಅಂತ ಹೇಳಿ ಧೃತರಾಷ್ಟ್ರನನ್ನ ಅಂದ್ರೆ ದುರ್ಯೋಧನನನ್ನು ಕೂಡ ಸಮಾಧಾನ ಮಾಡಿದ್ದ. ನೀವು ಬಂದ ಮೇಲೆ ಏನು ಅಂತ ಯೋಚನೆ ಮಾಡಿ, ಬರುವುದಷ್ಟೇ ಅವ್ರ ಕೆಲಸ, ಬಂದ ಮೇಲೆ ನಮ್ದೇ ಕೆಲಸ ಅಂತ ಯೋಚನೆ ಮಾಡಿ ಕಳುಹಿಸಿದ್ದಾನೆ. ವಿದುರ ಹೋದ ತಕ್ಷಣ ಧರ್ಮರಾಜನಿಗೆ ಅವನ ಮುಖದಲ್ಲಿರುವ ಒಂದು ತರದ ಕಳವಳ ಇತ್ಯಾದಿಗಳನ್ನು ನೋಡಿ ಅವನು ಕೇಳ್ತಾನೆ, ವಿಜ್ಞಾಯತೆ ತೇ ಮನಸೋ ಪ್ರಹರ್ಷಃ ಕಶ್ಚಿತ್ ಕ್ಷತ್ತಃ ಕುಶಲೇನಾಗತೋಸಿ ಕಚ್ಚಿತ್ ಪುತ್ರ ಸ್ಥವಿರಸ್ಯಾನುಲೋಮ ವಶಾನುಗಾಶ್ಚ ವಿವಿಶೋಧ್ಯ ಕಶ್ಚಿತ್. ನಿನ್ನ ಮುಖದಲ್ಲಿ ಆ ಕಳವಳ ಗಾಢತೆಯನ್ನ ಕಂಡೆ ಅಂತಾದ್ರೆ ಅದಕ್ಕೆ ಏನ್ ಕಾರಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಎಲ್ಲ ಕ್ಷೇಮವಾಗಿದ್ದಾರಲ್ವಾ, ಧೃತರಾಷ್ಟ್ರ, ಅವನ ಮಕ್ಕಳು ಅನ್ನು ನೋಡಿ, ಇನ್ನು ಯೋಚನೆ ಅವ್ರ ಬಗ್ಗೆ ಪಾಪ ಏನೋ ಆಗಿದೆ ಅಂತ ಇದ್ರು ಅಲ್ಲಿಂದ ಬಂದದ್ದು ಅಂತಂದ್ಮೇಲೆ ಅವ್ರಿಗೆ ಏನಾದ್ರೂ ತೊಂದರೆ ಆಯ್ತಾ? ಕಶ್ಚಿತ್ ಕ್ಷತ್ತಃ ಕುಶಲೇನ, ನೀನು ಕೂಡ ಕ್ಷೇಮವಾಗಿದ್ದಿ ತಾನೆ, ಮನೆಯಲ್ಲಿ ಎಲ್ಲ ಹಿರಿಯರು ಭೀಷ್ಮ, ದ್ರೋಣ, ಕೃಪಾಕರ್ಣ ಇವರೆಲ್ಲರೂ ಕೂಡ ಆರಾಮವಾಗಿದ್ದಾರೆ ತಾನೆ. ಅದಕ್ಕೆ ಅವ್ನು ಕೇಳ್ತಾನೆ, ಅವ್ರಿಗೇನು ತಿಂದು ಗಟ್ಟಿ ಮುಟ್ಟಾಗಿ ಮಣ್ಣಂಗಟ್ಟಿ ತರ ಇದ್ದಾರೆ, ಅವ್ರಿಗೇನಾಗ್ಬೇಕು? ಅವ್ರಿಗೆ ಏನು ಆಗಲ್ಲ. ರಾಜ ಮಹಾತ್ಮ ಕುಶಲೀ ಸಪುತ್ರ, ಮಕ್ಕಳೊಂದಿಗೆ ಕೂಡ್ಕೊಂಡು ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಗಟ್ಟಿ ಪಿಂಡ ತರ ಇದ್ದಾನೆ, ಅವನಿಗೇನಾಗುತ್ತೆ? ಏನು ಆಗಲ್ಲ. ಆದ್ರೆ ಸಮಾಗಮ್ಯ ಭ್ರಾತೃಭಿಃ ಪಾರ್ಥ ತಸ್ಯಾಂ ಸಹೃದ್ಯೂತಂ ಕ್ರಿಯತಾಂ ರಮ್ಯತಾಂಚ ಪ್ರಿಯಾಮಹೇ ಭವತಾಂ ಸಂಗಮೇನ ಸಮಾಗತ ಕುರವಶ್ಚಾಪಿ ಸರ್ವೇ. ಧೃತರಾಷ್ಟ್ರ ಹೀಗೆ ಹೇಳಿ ಕಳುಹಿಸಿದ್ದಾನೆ, ಇದು ನನ್ನ ಮಾತಲ್ಲ ಅಂತ. ಯಾರೋ ಹೇಳ್ಬೇಡಿ ಅಂತ ಹೇಳಿದ್ರೆ ಅವ್ರು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಅವನು ಹೇಳ್ತಾನೆ,
ಸಮಾಗಮ್ಯ ಭ್ರಾತೃವಿಹಿ, ತಮ್ಮಂದಿರ ಜೊತೆಗೆ ಹೇ ಪಾರ್ಥನೆ ಒಂದು ಸಭೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೀನು ಯಾವ ರೀತಿಯಾದ ಒಂದು ಸಭೆಯನ್ನು ನಿರ್ಮಾಣ ಮಾಡಿ ಈ ಇಂದ್ರಪ್ರಸ್ಥದ ವೈಭವವನ್ನ ರಾಜಸೂಯ ಯಾಗದ ಹೊತ್ತಿಗೆ ಕಾಣಿಸಿದ್ದೀಯೋ ಅದೇ ತರದ ಒಂದು ಅದ್ಭುತವಾದ ಸಭೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲೊಂದು ಸುಹೃದ್ಯೂತವಾಗಬೇಕು ಅಂತ ಅವರ ಬಯಕೆ. ಸುಹೃದ್ಯೂತ ಅಂದ್ರೆ ಸ್ನೇಹ ಪಂದ್ಯ, ಸ್ನೇಹಕ್ಕಾಗಿ ನಡೆಸುವ ಪಂದ್ಯ. ಇಲ್ಲಿ ಅಂದ್ರೆ ಹೆಸರೇ ಕೊಡೋದು ಹಾಗೆ, ಯಾವಾಗಲೂ ಇದೆಲ್ಲವೂ ಕೂಡ ವೆಲ್ಫೇರ್ ಅಂತ ಒಂದು ಹೆಸರು ಕೊಟ್ಬಿಟ್ರೆ ಅಲ್ಲಾಗುವ ಅನ್ಯಾಯಗಳಿಗೆಲ್ಲ ಅದೇ ಹೆಸರಾಗ್ಬಿಡುತ್ತೆ. ಅದರಿಂದಾಗಿ ಇಲ್ಲಿ ಸುಹೃದ್ಯೂತ ಕ್ರಿಯತಾಂ ನಡೆಸಿ, ರಮ್ಯತಾಂ ಸಂತೋಷ ಪಡಿ, ಪ್ರಿಯಾಮಹೇ ಭವತಾಂ ಸಂಗಮೇನ ನಿಮ್ಮ ಜೊತೆಗೆ ನಾವು ಬೆರೆಯುವುದರಿಂದ ಸಂತೋಷ ಪಡ್ತೇವೆ. ಸಮಾಗತ ಕುರವಶ್ಚಾಪಿ ಸರ್ವೇ, ಮತ್ತೆ ಎಲ್ಲ ಕುರುಗಳು ಹಿಂದಿನವರೆಲ್ಲರೂ ಅಲ್ಲಿಗೆ ಬರ್ತಾರೆ, ಹಳಬರೆಲ್ಲ ಸಿಗ್ತಾರೆ. ಅವರೆಲ್ಲರ ಜೊತೆಗೆ ಸಂತೋಷದಿಂದ ಒಂದು ಕೂಟವನ್ನ ನಾವು ನೆರವೇರಿಸಬೇಕು ಅಂತ ಬಯಸಿದ್ದೇವೆ. ದುರೋದರ ವಿಹಿತ ಏತು ತತ್ರ ಮಹಾತ್ಮನ ಧೃತರಾಷ್ಟ್ರೇಣ ರಾಜ್ಞಾನ್ ತತ್ ತಾನ್ ರಕ್ಷಸೆ ಕಿತವಾನ್ ಸನ್ನಿವಿಷ್ಟಾನ್ ಇತ್ಯಾಗತೋಹಂ ನೃಪತೆ ತಜ್ಜುಷಸ್ವ. ಆ ಕಡೆಯಿಂದ ಹೀಗೆ ಸಂದೇಶ ಬಂದಿದೆ, ಸಂದೇಶವಾಹಕನಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಇದರ ಮೇಲೆ ಬರಬೇಕು ಬೇಡ ಅನ್ನೋ ನಿಶ್ಚಯ ಜುಷಸ್ವ, ನಿಮ್ಮಿಷ್ಟ. ನೀವು ಇಷ್ಟಪಟ್ಟರೆ ಬನ್ನಿ, ನೀವು ಇಷ್ಟಪಡದೇ ಇದ್ರೆ ಬರಬೇಡಿ. ನಾನು ಕರ್ಕೊಂಡು ಹೋಗ್ತೇನೆ ಅಂತ ಬರಲಿಲ್ಲ, ತಿಳಿಸ್ತೇನೆ ಅಂತ ಬಂದಿದ್ದೇನೆ. ತಿಳಿಸಿದ ಮೇಲೆ ಬರಬೇಕು ಬೇಡ ಅನ್ನೋದು ನಿಮ್ಮ ನಿಶ್ಚಯ. ಆದ್ರೆ ಇದರ ಹಿಂದೆ ಧೃತರಾಷ್ಟ್ರನ ಮಕ್ಕಳ ಏನೋ ಒಂದು ಒಳ ವಿಚಾರ ನಡೀತಾ ಇದೆ. ಇದರ ಹಿಂದೆ ಬಹಳ ದುರಾಲೋಚನೆ ಎಲ್ಲ ಸೇರ್ಕೊಂಡಿದೆ. ಅದರಿಂದಾಗಿ ನೀನು ಗಮನ ಇಟ್ಟು ನಿನಗೆ ಮನಸ್ಸಿಗೆ ಹಿತ ಅನಿಸಿದ್ರೆ ಬಾ. ಆಗ ಯುಧಿಷ್ಠಿರ ತಕ್ಷಣ ಹೇಳ್ತಾನೆ, ದ್ಯೂತೆ ಕ್ಷತ್ತಃ ಕಲಹೋ ವಿದ್ಯತೇನಃ. ದ್ಯೂತದಲ್ಲಿ ಖಂಡಿತ ಕಲಹ, ಗಲಾಟೆ, ತೊಂದರೆಯೇ ಆಗುತ್ತೆ, ಸಂಬಂಧಗಳು ನಾಶ ಆಗ್ತವೆ. ಕೋವೈ ದ್ಯೂತಂ ರೋಚತೆ ಬುದ್ಧ್ಯಮಾನಃ. ಬುದ್ಧಿ ಇದ್ದವನು ಯಾರಾದ್ರೂ ದ್ಯೂತಕ್ಕೆ ಹೋಗ್ತಾನ ಅಂತ ಅವನೇ ಹೇಳ್ತಾ ಇದ್ದಾನೆ. ಕಿಂವಾ ಭವಾನ್ ಮನ್ಯತೆ ಯುಕ್ತ ರೂಪಂ. ಏನ್ ಮಾಡಬೇಕು ಅಂತ ನನಗೂ ಸ್ವಲ್ಪ ಗೊಂದಲ ಇದೆ. ಭವದ್ವಾಕ್ಯೆ ಸರ್ವ ಏವ ಸ್ಥಿತಾಸ್ಮಃ. ಚಿಕ್ಕಪ್ಪ, ನೀವು ಬಾ ಅಂದ್ರೆ ಕಣ್ಣು ಮುಚ್ಚಿ ಬರ್ತೇನೆ, ನೀವು ಬರಬೇಡಿ ಅಂದ್ರೆ ಕಣ್ಣು ಮುಚ್ಚಿ ಇಲ್ಲೇ ಇರ್ತೇನೆ. ನನಗೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ನೀವಿರುವಾಗ ಆಗ್ತಾ ಇಲ್ಲ. ನೀವು ಹೇಳಿ, ನೀವು ಬಾ ಅಂದ್ರೆ ಬರ್ತೀವಿ, ಬೇಡ ಅಂದ್ರೆ ಬಿಡ್ತೀವಿ. ಆಗ ಅವನು ಹೇಳ್ತಾನೆ, ಜಾನಾಮ್ಯಹಂ ದ್ಯೋತಮನಂಥ ಮೂಲಂ ಕೃತಶ್ಚ ಯತ್ನೋಸ್ಯ ಮಯಾ ನಿವಾರಣೆ. ತಡಿಬೇಕು ಅಂತ ನಾನು 100 ಪ್ರಯತ್ನ ಮಾಡಿದ್ದೇನೆ. ಆದ್ರೆ ಹಠವಾದಿಗಳಾದವರೆಲ್ಲ ಸೇರಿಕೊಂಡು ಅಲ್ಲಿ ಬರಲೇಬೇಕು, ಆಗ್ಲೇಬೇಕು ಅಂತ ಹಠ ತೊಟ್ಟಿದ್ದಾರೆ. ರಾಜಾಚಮಾನ್ ಪ್ರಹಿಣೋತ್. ಸ್ವತಃ ಧೃತರಾಷ್ಟ್ರನೇ ನನ್ನನ್ನು ಕಳುಹಿಸಿದ್ದು, ಧೃತರಾಷ್ಟ್ರನೇ ಹೇಳಿದ ಮಾತು ಇದು. ನಿನ್ನ ದೊಡ್ಡಪ್ಪನದ್ದೇ ಮಾತನ್ನು ನಾನು ಹೇಳಿದ್ದೇನೆ, ಇಷ್ಟು ಹೇಳಿದ್ದು ನನ್ನ ಮಾತಿದ್ರಲ್ಲಿ ಯಾವುದೂ ಇಲ್ಲ. ಶ್ರುತ್ವಾ ವಿದ್ವನ್ ಶ್ರೇಯ ಇಹಾಚರಸ್ವ. ಇಹ ಶ್ರೇಯಾನ್ ಬುದ್ಧ್ವಾ ಆಚರಸ್ವ. ಇಲ್ಲಿ ಯಾವುದು ಶ್ರೇಯಸ್ಸೋ ಅದನ್ನು ಯೋಚಿಸಿ ಆಚರಸ್ವ, ಅದನ್ನು ನಡೆಸು. ಯುಧಿಷ್ಠಿರನಿಗೆ ಏನ್ ಮಾಡುವುದು, ಯಾರ್ಯಾರಿದ್ದಾರೆ ಈ ಯುದ್ಧಕ್ಕೆ ಸಹಾಯ ಮಾಡುವವರು, ಅಂದ್ರೆ ಈ ದ್ಯೂತದ ಆಟಕ್ಕೆ ಸಹಾಯ ಮಾಡುವವರು, ಇದರ ಭಾಗವಹಿಸುವವರು ಯಾರ್ಯಾರಿದ್ದಾರೆ? ಅವನು ಹೇಳುತ್ತಾನೆ, ಗಾಂಧಾರ ರಾಜ ಶಕುನಿರ್ವಿಷಾಂಪತೆ. ಒಬ್ಬ ಇದ್ದಾನೆ, ಗಾಂಧಾರ ದೇಶದ ರಾಜ. ಅಲ್ಲಿಂದ ಓಡಿಸಿದ್ದಾರೆ ಅಂತ ಇಲ್ಲಿ ಬಂದು ಬಿಟ್ಟಿ ಊಟ ಮಾಡ್ಕೊಂಡು ಕೂತಿದ್ದಾನೆ. ರಾಜಾದಿದೇವಿ ಕೃತಹಸ್ತೋ ಮತಾಕ್ಷಃ. ಅತಿದೇವಿಯವನು. ದೇವಿ ಅಂತಂದ್ರೆ ದ್ಯೂತದಲ್ಲಿ ಪಳಗಿದವನು ಅಂತ ಅರ್ಥ. ಅತಿದೇವಿ, ಚೆನ್ನಾಗಿ ಪಳಗಿದವನು. ಕೃತಹಸ್ತ, ಹೇಳಿದಂತೆ ಕೈಯಲ್ಲಿ ಕಾಳುಗಳು ಕುಣಿತಾವೆ. ಮತಾಕ್ಷಃ, ಎದುರುಗಡೆಯವನು ಏನನ್ನ ಬಯಸಿದ್ದಾನೆ ಅಂತ ಅನ್ನೋದು ಅವನ ಕಣ್ಣು ಯಾವಾಗಲೂ ಎದುರುಗಡೆಯವನ ಕೈ ಹೇಗೆ ತಿರುಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡ್ತಾ ಇರುತ್ತೆ. ಅದರಿಂದಾಗಿ ಅವನು ಅಸಾಮಾನ್ಯ. ಅಷ್ಟೇ ಅಲ್ಲ, ವಿವಿಂಶತಿಶ್ಚಿತ್ರ ಸೇನಶ್ಚ ರಾಜ ಸತ್ಯವ್ರತ ಕುರು ಮಿತ್ರೋ ಜಯಶ್ಚ. ಇನ್ನು 5 ಜನ ಇದ್ದಾರೆ ಈ ಆಟದಲ್ಲಿ, ಭಯಂಕರ ಪಳಗಿದವರು. ಅವ್ರು ಇದ್ರೆ ಎಲ್ಲಿಯಾದ್ರೂ ಎಡವಟ್ಟು ಗುಡಮೇನು ಮಾಡುವವರೇ ಅವರು. ಯಾರೆಲ್ಲ? ಒಬ್ಬ ವಿವಿಂಶತಿ, ಚಿತ್ರಸೇನ, ಸತ್ಯವ್ರತ, ಕುರುಮಿತ್ರ ಮತ್ತು ಜಯ ಅಂತ ಅವನ ಸಹಕಾರಿಗಳು, ಶಕುನಿಯ ಜೊತೆಗೆ ಚೆನ್ನಾಗಿ ಪಳಗಿದವರಿದ್ದಾರೆ. ಯುಧಿಷ್ಠಿರ ಹೇಳ್ತಾನೆ, ಓಹೋ, ಇಡೀ ಎಲ್ಲ ಕಡೆಯ ಕೆಟ್ಟ ಪಂಗಡ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ, ಏನೂ ತೊಂದರೆ ಇಲ್ಲ. ಮಾಯೋಪಥ ದೇವಿತಾರೋ ಅತ್ರ ಸಂತಿ. ತುಂಬಾ ಚೆನ್ನಾಗಿ ಕೈ ಪಳಗಿದಂತಹ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟಿದ್ದಾರೆ. ಧಾತ್ರ ಯುಧಿಷ್ಠಸ್ಯ ವಶೇಕಿಲೇದಂ. ಧಾತೃವಿನ ವಶದಲ್ಲಿ ಇಡೀ ಜಗತ್ತು ವಶವಾಗಿದೆ ಅಷ್ಟೇ, ಅವನ ವಶದಲ್ಲಿಯೇ ತಾನೆ ಎಲ್ಲವೂ ಇರುವುದು. ಸರ್ವಂ ಜಗತ್ತಿಷ್ಟತಿನ ಸ್ವತಂತ್ರ. ಎಲ್ಲವೂ ಅವನ ಕೈಯಲ್ಲಿದೆ. ಸ್ವತಂತ್ರವಾಗಿ ಯಾವುದು ಕೂಡ ತಾನು ಹೇಳಿದಂತೆ ಆಗಬೇಕು ಅಂತ ಅಂದುಕೊಳ್ಳುವಂತೆ ನಡೆಯುವಂತಹ ಯಾವ ಘಟನೆಯೂ ಇಲ್ಲ. ಅವನ ಆಜ್ಞೆಯ ಮೇರೆಗೆ, ಅವನ ಇಚ್ಛೆಯ ಮೇರೆಗೆ ಜಗತ್ತಿನ ಪ್ರತಿಯೊಂದು ಘಟನೆಯೂ ಕೂಡ ನಡೆಯುತ್ತೆ.
ನಾಹಂ ರಾಜ್ಞೋ ಧೃತರಾಷ್ಟ್ರಸ್ಯ ಶಾಸನ ನಗಂತು ಇಚ್ಛಾಮಿ ಕವೇ ದುರೋಧರಂ. ಧೃತರಾಷ್ಟ್ರ ಅನುಜ್ಞೆ ಮಾಡಿದ್ದಾನೆ ಅಂತ ನೀವು ಹೇಳಿದ ಮೇಲೆ ಆಜ್ಞೆಯನ್ನು ಮೀರುವಂತಿಲ್ಲ ಅಂತ ಅನ್ನೋದು ನನ್ನದೊಂದು ನಿಯಮ. ದೊಡ್ಡವರ ಮಾತನ್ನ ತೆಗೆದು ಹಾಕಲಾರೆ. ಯಾಕೆಂದ್ರೆ ವ್ಯಾಸರು ಒಂದು ಮುಂದೆ ದೊಡ್ಡ ಅನರ್ಥ ಆಗ್ಲಿಕ್ಕೆ ಕಾರಣ ನೀನೇ ಆಗ್ತೀಯ. ಆಗ ಶಿಶುಪಾಲನನ್ನ ನೆಲದಲ್ಲಿ ಬೀಳಿಸುವಾಗ ಅನೇಕ ಉತ್ಪಾತಗಳಾಗಿದ್ದನ್ನು ನೋಡಿ ಧರ್ಮರಾಜನಿಗೆ ಸಂದೇಹ ಬಂದು, ಬರೀ ಒಬ್ಬ ಶಿಶುಪಾಲ ಸಾಯುವುದಕ್ಕೆ ಲೋಕದಲ್ಲಿ ಇಷ್ಟು ದೊಡ್ಡ ಮಹೋತ್ಪಾತಗಳನ್ನ ನೀವು ಸೃಷ್ಟಿಸಿದ್ದ ಅಂತ ಕೇಳುತ್ತಾನೆ. ಇದು ಕೇವಲ ಶಿಶುಪಾಲನ ತಲೆ ಉರುಳಿದ್ದು ಸಣ್ಣ ವಿಷಯ ಅಲ್ಲ. ಇದು ಮುಂದಾಗಬೇಕಾದ ದೊಡ್ಡ ಹಬ್ಬಕ್ಕೆ ಈಡುಗಾಯಿ ಹೊಡೆದಿದ್ದಷ್ಟೇ. ಇನ್ನು ಉಳಿದಿದ್ದು ದೊಡ್ಡ ಮುಸಲು ಪಂಡಗ ಮುಂದೆ ಇದೆ. ಅಸಾಮಾನ್ಯವಾದ ಘಟನೆ ಹಬ್ಬ, ಮಾರಿ ಹಬ್ಬ ಮುಂದೆ ಇದೆ. ಅದರಿಂದಾಗಿ ಅದಕ್ಕೆ ನೀನ್ ಕಾರಣ ಆಗ್ತಿ ಅಂತ ಹೇಳಿದ್ರು. ಅದೊಂದು ಪ್ರತಿಜ್ಞೆ ಮಾಡಿದ್ದ. ಯಾವಾಗ ನಾನು ಇನ್ನೊಬ್ಬರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತೇನೋ ಆಗ ಜಗಳ ಆಗುತ್ತೆ. ಜಗಳ ಆಗದ ಹಾಗೆ ಅವ್ರು ಏನ್ ಅಭಿಪ್ರಾಯ ಪಟ್ಟರು ಅದಕ್ಕೆಲ್ಲಕ್ಕೂ ಹೂ 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 ಅನ್ಕೊಂಡು ಬಂದ್ರೆ ಆವಾಗ ಜಗಳನೇ ಆಗುದಿಲ್ಲ. ನಾನಂತೂ ಕಾರಣ ಆಗುದಿಲ್ಲ ಅಂತ ಆಗಲೇ ಅವನೊಂದು ನಿಯಮವನ್ನು ತೊಟ್ಟಿದ್ದಾನೆ. ಅದರಂತೆ ನಾನೀಗ ಬಂದೇ ಬರ್ತೇನೆ. ಆಹೂತೋಹಂ ನನಿವರ್ತೆ ಕದಾಚಿತ್. ಕರೆದವನನ್ನ ಕರೆದ ಮೇಲೆ ನಾನು ಮತ್ತೆ ಬರುವುದಿಲ್ಲ ಅನ್ನುವ ಮಾತು ಹೇಳುವುದಿಲ್ಲ. ಬಂದೇ ಬರ್ತೇನೆ. ತದಾಹಿತಂ ಶಾಶ್ವತಂ ಮೇ ವ್ರತಂ. ಈ ಕರೆದವರ ಮನೆಗೆ ಖಂಡಿತ ಹೋಗ್ತೇನೆ, ಕರೆಯದವರ ಮನೆಗೆ ಹೋಗಲ್ಲ. ಕರೆದ ಮೇಲೆ ಹೋಗದೇ ಇರಲ್ಲ, ಹೋಗ್ತೇನೆ ಅಂತ ನನ್ನ ವ್ರತ ಅಂತ ಇಷ್ಟು ಹೇಳಿದಾಗ ವೈಶಂಪಾಯನರು ಆ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ. ಅವನ ಮನಸ್ಸಲ್ಲಿ ಅನ್ಕೊಂಡಂತೆ ಯುಧಿಷ್ಠಿರ ದೈವಂ ಹಿ ಪ್ರಜ್ಞಾಂ ಮುಷ್ಣಾತಿ ಚಕ್ಷುಸ್ತೇಜ ಇವಾಪತತ್. ಎಷ್ಟೇ ಕಣ್ಣು ಚೆನ್ನಾಗಿರುವಂತದ್ದಾದ್ರೂ ಜೋರಾಗಿ ಮಿಂಚು ಹೊಡೆದಾಗ ಕಣ್ಣಿಗೆ ಒಂದು ಸರ್ತಿ ಎಲ್ಲವೂ ಮಬ್ಬಾಗಿ ಕಾಣುತ್ತೆ. ಒಂದೇ ಸರ್ತಿ ಸಿಕ್ಕಾಪಟ್ಟೆ ಜೋರು ಬೆಳಕನ್ನ ನೋಡಿದ್ರೆ ಆಮೇಲೆಲ್ಲ ಕತ್ಲೆನೆ ಕಾಣೋದು. ನಮ್ಗೆ ಅನ್ಸೋದೇನು ಬೆಳಕು ಅಂತ. ಆದ್ರೆ ಬೆಳಕು ಕಣ್ಣಿನ ಶಕ್ತಿಗಿಂತ ಹೆಚ್ಚಾದರೂ ಕಣ್ಣು ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಹಾಗಾಗಿ ಕೆಲವೊಂದು ಸರ್ತಿ ದೈವದಿಂದ ಎದುರುಗಡೆ ಒಂದು ಅನರ್ಥ ನಡೆಯಲಿಕ್ಕಿದೆ ಅಂತನ್ನುವ ಅವ್ಯವಸ್ಥೆಯ ಹಿನ್ನೆಲೆ ಗೊತ್ತಿದ್ರೂ ಕೂಡ ತಡಿಲಿಕ್ಕಾಗದೆ ಬೆಳಕು ಬಿದ್ದಾಗ ಹೇಗೆ ಕಣ್ಣೇ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡು ಕುರುಡಾಗುತ್ತೋ ಹಾಗೆ ಬುದ್ಧಿಯೂ ಕೂಡ ದೈವದಂತಹ ದೊಡ್ಡ ಬೆಳಕಿನ ಮುಂದೆ ಅದರ ಬುದ್ಧಿಯ ತೇಜಸ್ಸು ಕಮ್ಮಿಯಾಗಿ ಎಲ್ಲ ಅನರ್ಥಗಳಿಗೆ ತಾನನ್ನು ತಾನೇ ಒಡ್ಡಿಕೊಳ್ತಾ ಹೋಗುತ್ತೆ ಅಂತ. ಹೀಗೆ ಧಾತುಷ್ಟ ಪರಂ ವಶಮನ್ವೇತಿ. ಧಾತುವಿನ ವಶದಲ್ಲಿ ಈ ಜಗತ್ತು ಇದೆ ಅಂತ ಅಂದ್ಕೊಂಡು ಹೊರಟರಂತೆ. ಹೊರಟವರು ಪ್ರಚ್ಛನ್ನ ಪರಿಚ್ಛನ್ನೋ ಯಜೌ ಪಾರ್ಥ ಭ್ರಾತೃಭಿ ಸಹ ಪಾಂಡವ. ಎಲ್ಲ ತನ್ನ ಜೊತೆಗಾರರನ್ನು ಕರೆದುಕೊಂಡು ತಮ್ಮಂದಿರನ್ನ ಕೂಡಿಕೊಂಡು ರಾಜಶ್ರೀಯ ತನ್ನ ಹೆಂಡತಿಯಾದ ದ್ರೌಪದಿಯನ್ನು ಜೊತೆಗೆ ಕರೆದುಕೊಂಡು ಹಸ್ತಿನಾವತಿಯ ಕಡೆಗೆ ಹೊರಟರು. ಜೊತೆಗೆ ಬೇರೆ ಬೇರೆ ಕಾರ್ಯಗಳನ್ನು ಮಾಡಿದ್ರು ಅಂತಿದೆ. ಹೊರಡುವ ಮುಂಚೆ ಯಾಕೋ ಏನೋ ಒಂದು ದೊಡ್ಡ ತರದ ಘಟನೆ ನಡೆಯುವುದು ಸೂಚನೆ ಇದೆ. ಅದರಿಂದಾಗಿ ಅದಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನಗಳನ್ನೆಲ್ಲ ಮಾಡಿ ಅವರಿಗೆ ಬೇಕಾದಷ್ಟು ದಾನಗಳನ್ನು ನೀಡಿ ಹಸುಗಳನ್ನು ಬೇಕಾದಷ್ಟು ಕೊಟ್ಟು ರಥವನ್ನ ಏರಿ ರಥಕ್ಕೂ ಮೊದಲೊಂದು ಪೂಜೆ ಮಾಡಿ ಅದರ ಮೇಲೆ ಕೂತು ಹೊರಡುವಾಗ ಅವರ ಸುತ್ತ 100 ಜನ 1000 ಜನ ಸೇರ್ಕೊಂಡ್ರಂತೆ. ಹಸ್ತಿನಾವತಿಗೆ ಹೊರಟಿದ್ದಾರೆ. ಈ ಸುದ್ದಿ ಗೊತ್ತಾದ ತಕ್ಷಣ ಪಾಂಡವರನ್ನ ನಾವು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗೊಂದು ಚಂದದ ಮಾತು ಏನು ಅಂದ್ರೆ, ಯತ್ ತಥಾ ಯಜೌ ಸಪಾರ್ಥೋಪಿ ಅಸಂಖ್ಯೇಯ ವಿಭೂತಿನ ಸುಸಮೃದ್ಧೇನ ಸೈನ್ಯೇನ ಯಥಾ ವೈಶ್ರವಣಸ್ತಥಾ ಯಥಾ ಕುಬೇರಃ ಲಂಕಾಯಾಂ ಪುರಾ ಅತ್ಯಂತ ಶೋಭಯ. ಹಿಂದೆ ಲಂಕೆಯಲ್ಲಿ ತನ್ನ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಲಂಕೆ ಎರಡು ತರದ ಪ್ರಸಂಗ ಇದೆ ಅಲ್ಲಿ. ಲಂಕಾಯಾಂ ಲಂಕೆಗೆ ಮತ್ತೆ ಮರಳಿ ಬಂದ. ರಾವಣ ಯಾವಾಗ ಸತ್ತನೋ ಆಗ ವಿಭೀಷಣನನ್ನು ಮಾತಾಡಿಸ್ಲಿಕ್ಕೆ ಬಂದ. ಅದಕ್ಕಿಂತ ಮುಂಚೆ ಲಂಕೆ ಸೃಷ್ಟಿಯಾದಾಗಲೂ ಭಗವಂತ ಅಂದ್ರೆ ಚತುರ್ಮುಖ ಅವನಿಗೆ ಕೊಟ್ಟಿದ್ದ ಆ ಭಾಗವನ್ನ. ಅದು ವಸ್ತುತಃ ಕುಬೇರನ ಜಾಗ. ಕುಬೇರನ ಜಾಗವನ್ನ ಆಕ್ರಮಣ ಮಾಡಿ ರಾವಣ ಅವನ ಕೈಯಿಂದ ಕಿತ್ತುಕೊಂಡಿದ್ದ. ಹೇಗೆ ವೈಶ್ರವಣ ಕುಬೇರ ತನ್ನ ಸೇನೆಯನ್ನು ಹಿಡಿದುಕೊಂಡು ಲಂಕೆಯ ಕಡೆಗೆ ನಡೆದನೋ ಹಾಗೆ ಈ ಪಾಂಡವರೆಲ್ಲರೂ ಸೇರಿಕೊಂಡು ತಮ್ಮ ಸೈನ್ಯದ ಅಂದ್ರೆ ಅವನದ್ದೇ ಆದ ಜಾಗಕ್ಕೆ ಮತ್ತೆ ಅವನೇ ವಾಪಸ್ ಹೋಗ್ತಾ ಇದ್ದಾನೆ. ಲಂಕೆ ಅವನದ್ದೇ, ಅಲ್ಲಿಗೆ ವಾಪಸ್ ಸೈನ್ಯ ತೆಗೆದುಕೊಂಡು ಬಂದದ್ದು ಹೇಗೋ ಹಾಗೆ ಹಸ್ತಿನಾವತಿ ಅವರದ್ದೇ. ಆದ್ರೆ ಈಗ ದೊಡ್ಡವರ ನಿರ್ಣಯದಂತೆ ಒಂದು ಭಾಗ ಇವರಿಗೆ ಒಂದು ಭಾಗ ಅವರಿಗೆ ಅನ್ನುವ ಹಾಗೆ ಪಾಂಡವರು ಅಲ್ಲಿಗೆ ಹೊರಟರು. ಏತದ್ವಾಕ್ಯಂಚ ಸರ್ವಸ್ವಂ ಧೃತರಾಷ್ಟ್ರಚಿಕೇಷಿತಂ ಶಿವೇ ದೇಶೇ ಸಮೇ ಚೈವನ್ಯವಸತ್ ಪಾಂಡವಸ್ತದಾ. ದಾರಿಯಲ್ಲಿ ಸ್ವಲ್ಪ
ಮಂಗಳಮಯವಾದಂತಹ ವಾತಾವರಣ ಇರುವ ಜಾಗದಲ್ಲಿ ವಾಸ ಮಾಡಿಕೊಂಡು ಅಲ್ಲಿಯ ಜನರೊಂದಿಗೆ ಮಾತನಾಡುತ್ತಾ ಆ ಜನರ ಜೊತೆಗೆ ಒಳ್ಳೆಯ ವಿಷಯಗಳನ್ನು ಚರ್ಚಿಸುತ್ತಾ ಮನಸ್ಸಿನಲ್ಲಿ ಏಕೋ ಒಂದು ತರದ ಈ ಗೊಂದಲ, ಏನೋ ಒಂದು ಅನರ್ಥ ಕಾದಿದೆ ಅಂತನ್ನುವ ಗೂಢವಾದ ಒಂದು ಅವ್ಯವಸ್ಥೆಯ ಕತ್ತಲೆ ಕಾಣಿಸ್ತಾ ಇದ್ದದನ್ನು ಯೋಚನೆ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ವಿದುರನ ಹತ್ರ ಹೇಳ್ತಾರೆ, ಇದನ್ನೆಲ್ಲ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮರ್ಷಯಾಮ್ಯಹಂ ಛತ್ತಃ ಸಮಾಹ್ವಾನಂ ರತಂ ಹಿಮೆ ಸ್ವಸ್ತ್ಯಸ್ತು. ಈ ಜನರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂದ್ರೆ ಅವನಿಗೆ ವಿದಾಯ ಭಾಷಣ ಮಾಡಿದ ಹಾಗೆ ಅನಿಸ್ತಾ ಇದೆ. ಈ ಜನರಿಗೆಲ್ಲ ಒಳ್ಳೇದಾಗ್ಲಿ, ಈ ಜನರು ಯಾವತ್ತೂ ಕೂಡ ಕಷ್ಟ ಪಡದ ಹಾಗೆ ಇರಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ವಿದುರನ ಹತ್ರ ಹೇಳಿದ ತಕ್ಷಣ ವಿದುರ ಏನ್ ಮಾಡಿದಾನೆ ಅಂದ್ರೆ ಅವನ ಸೈನ್ಯದಲ್ಲಿ ತುಂಬಾ ಆಪ್ತರಾದಂತಹ ಅನೇಕರನ್ನ ಅಲ್ಲಲ್ಲಿಗೆ ಬೇರೆ ಬೇರೆ ಕಡೆಗೆ ಜನರನ್ನು ಕಳಿಸಿದ್ದಾನೆ. ಎಲ್ಲಿಗೆ? ಇಂದ್ರಪ್ರಸ್ಥಾದಿ ಜಾಗಗಳಲ್ಲಿ ಎಲ್ಲೆಲ್ಲಿ ಮುಖ್ಯ ವ್ಯವಸ್ಥೆ ಏನ್ ನಡೀಬೇಕು ಅದು ಯಾವುದು ಜನರಿಗೆ ತೊಂದರೆ ಆಗಬಾರ್ದು, ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ್ದಾನೆ. ಅಂದ್ರೆ ಒಂದು ಕಡೆಯಿಂದ ಇದು ಕೈಯಿಂದ ತಪ್ಪಿ ಹೋಗ್ತಾ ಇದೆ ಅಂತ ಅನ್ನೋದು ಅವರಿಗೆ ಸೂಚನೆ ಇದೆ ಮನಸ್ಸಿನಲ್ಲಿ. ಅದಕ್ಕೋಸ್ಕರ ವಿದುರ ಅನೇಕ ವ್ಯವಸ್ಥೆಗಳನ್ನ ರಾಜ್ಯದ ರಕ್ಷಣೆಯ ದೃಷ್ಟಿಯಿಂದ ಒಳಗಿಂದೊಳಗೆ ವ್ಯವಸ್ಥೆ ಮಾಡಿದ್ದಾನೆ. ಬಂದ್ರು, ಪ್ರವಿವೇಶ ತಥೋ ರಾಜ ನಗರಂ, ಹಸ್ತಿನಾವತಿಗೆ ಬಂದಿದ್ದಾರೆ. ಬಂದ ತಕ್ಷಣವೇ ಎಲ್ಲರನ್ನ ಭೇಟಿಯಾಗಿದ್ದಾರೆ. ಅದರಲ್ಲೂ ಸಮೇತ್ಯ ಮಹಾಬಾಹು ದ್ರೌಣಿನ, ದ್ರೋಣ, ಭೀಷ್ಮ, ಕರ್ಣ, ಕೃಪ, ಆಮೇಲೆ ಅಶ್ವತ್ಥಾಮ, ಅದರ ಜೊತೆಗೆ ಸೋಮದತ್ತ, ಸೌಮದತ್ತಿ, ಧೃತರ್ಷ, ದುರ್ಯೋಧನ, ಸುಬಲ, ಸೌಬಲ ಅಂತಂದ್ರೆ ಶಕುನಿ, ಆಮೇಲೆ ಜಯದ್ರಥ, ದುಶ್ಯಾಸನ, ಇವರೆಲ್ಲರನ್ನು ಯಥಾ ಪ್ರಕಾರ ಬಂದು ಮಾತಾಡಿಸಿದ್ದಾರೆ. ಮಾತಾಡಿಸಿ ಗಾಂಧಾರಿಗೆ ಮತ್ತು ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿ ಹಿತ ವಾಕ್ಯಗಳನ್ನ, ಬಂದು ಹೋದ ಕುಶಲ ವಾಕ್ಯಗಳನ್ನ ಮಾತಾಡಿದ ನಂತರ ಊಟದ ವ್ಯವಸ್ಥೆ ಆಯ್ತು. ಚೆನ್ನಾಗಿ ಊಟ ಮಾಡಿದ್ರು. ಒಳ್ಳೆಯ ನರ್ತನಗಳಿದ್ದವು, ಪೇಯಗಳಿದ್ದವು. ಖುಷಿ ಪಟ್ಟುಕೊಂಡು ಅವತ್ತು ರಾತ್ರಿ ಹಾಸಿಗೆಯಲ್ಲಿ ಮಲಗಿದವರಿಗೆ ನಿದ್ದೆ ಯಾವಾಗ ಬಂತು, ಬೆಳಗ್ಗೆ ಯಾವಾಗ ಆಯ್ತು ಅಂತ ಗೊತ್ತಾಗಲಿಲ್ಲ. ಬೆಳಗ್ಗೆ ಎದ್ದ ತಕ್ಷಣವೇ ದೂತರು ಕರೆ ಕಳುಹಿಸಿದ್ದಾರೆ, ಸಭೆಗೆ ಬರಬೇಕಂತೆ. ಸಭೆಗೆ ಬಂದ ತಕ್ಷಣ ನಿಮ್ಮನ್ನ ದೊಡ್ಡವರೆಲ್ಲರೂ ಮಾತಾಡಲಿಕ್ಕೆ ಕಾಯ್ತಾ ಇದ್ದಾರೆ ಅಂತ. ಎದ್ದ ಸೀದಾ ಯಾಜ್ಞ ಸೇನೆಯಿಂದ ಕೂಡಿಕೊಂಡು 5 ಜನ ಬೆಳಗ್ಗೆ ಎದ್ದವರೇ ಆ ಸಭೆಯ ಕಡೆಗೆ ಹೋಗಿದ್ದಾರೆ. ಅದು ಬೆಳಿಗ್ಗೆ ಏನೇನು ಮಾಡಿದ್ರು ಅಂತ ಒಂದು ಲಿಸ್ಟ್ ಇದೆ. ಅವ್ರು ಏನ್ ಮಾಡಿದ್ರು, ಹೇಗೆದ್ರು, ಏನ್ ಮಾಡಿದ್ರು, ಮೊದಲು ಕೈ ಉಜ್ಕೊಂಡ್ರು, ಕಣ್ಣು ಉಜ್ಕೊಂಡ್ರು, ಈ ನಿತ್ಯದ ಬೆಳಗಿನ ಪ್ರಕ್ರಿಯೆಗಳು ಹೇಗಿರಬೇಕು ಅದನ್ನೆಲ್ಲ ಹೇಳ್ತಾರೆ. ಅಂದ್ರೆ ಒಬ್ಬ ಕ್ಷತ್ರಿಯನಾದ್ರೂ ಅವನ ಕರ್ತವ್ಯ ಏನಿದೆ ಅಷ್ಟನ್ನು ಅವ್ರು ಯಥಾವತ್ತಾಗಿ, ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಯಾವಾಗ ಬೇಕಾದ್ರೂ ಹೇಳೋಣ, ಯಾವಾಗ ಬೇಕಾದ್ರೂ ಹೋಗೋಣ, ಯಾವಾಗ ಬೇಕಾದ್ರೂ ತಿನ್ನೋಣ, ಹಲ್ಲುಜ್ಜಿದ್ ಯಾರು ಕೇಳ್ತಾರೆ? ಹಲ್ಲು ಕೇಳುತ್ತಾ ಹಲ್ಲುಜ್ಜಿದ್ಯಾ ಅಂತ ಕೇಳಲ್ಲ, ತಿಂದ್ರೆ ಆಯ್ತು, ಊಟ ಮಾಡಿದ್ರೆ ಆಯ್ತು ಅಂತ. ನಮ್ಮ ಸ್ಥಿತಿ ಆದ್ರೆ ಅವ್ರು ಯಾವುದನ್ನೂ ತಪ್ಪಿಸದೆ ನಿತ್ಯ ಕ್ರಿಯೆಗಳನ್ನೆಲ್ಲ ಮುಗಿಸಿಕೊಂಡು ಹೊರಟಿದ್ದಾರೆ. ಸಮೇತ್ಯ ಪಾರ್ಥಿವಾನ್ ಸರ್ವಾನ್, ಎಲ್ಲ ರಾಜರು ಆಗ್ಲೇ ಬಂದಿದ್ದಾರೆ, ಬಹಳ ಜನ ಹೊರಗಿನಿಂದ. ಅವರನ್ನೆಲ್ಲ ಯಥಾಕ್ರಮದಲ್ಲಿ, ಅದೆಷ್ಟು ಚಂದ ಇದೆ ಅಂದ್ರೆ ಯಥಾವಯ ಸಮೇಯಾನ ಉಪವಿಷ್ಟ ಯಥಾರ್ಹತಃ, ಎಲ್ಲರಿಗೂ ಒಂದೊಂದು ತರದ ಚೇರ್ ಕೊಟ್ಟಿದ್ದಾರೆ. ಕೂತ್ಕೊಳ್ಳಿಕ್ಕೆ ದೊಡ್ಡ ಸಿಂಹಾಸನದ ತರದ ಆಸನಗಳನ್ನು ಕೊಟ್ಟಿದ್ದಾರೆ. ಆ ಆಸನ ಅವರವರ ಯೋಗ್ಯತೆಗೆ ತಕ್ಕಂತೆ ದೊಡ್ಡದು, ಚಿಕ್ಕದು, ಎತ್ತರದ್ದು, ಪಕ್ಕದ್ದು, ಹೀಗೆ ಹಾಗೆ ಎಲ್ಲ ವ್ಯವಸ್ಥೆ ಇದೆಯಲ್ವಾ. ವಯಸ್ಸಿಗೆ ತಕ್ಕಂತೆ, ಅರ್ಹತೆಗೆ ತಕ್ಕಂತೆ ಬೇರೆ ಬೇರೆಯದೇ ಆದ ಸ್ಥಾನಗಳನ್ನ ಅವರವರಿಗೆ ಕಲ್ಪಿಸಿ ಯಥಾವತ್ತಾಗಿ ಅವರನ್ನು ಪೂಜಿಸಿ ಕೂಡಿಸಿದ್ದಾರೆ. ಕೂಡಿಸಿ ಆದ ನಂತರ ಎದುರುಗಡೆ ಶಕುನಿ ಬರ್ತಾನೆ. ಇವರನ್ನೆಲ್ಲ ಮಾತಾಡಿಸಿ ನಮಸ್ಕಾರ ಮಾಡಿ, ನೀವೆಲ್ಲ ಸಭೆಯನ್ನು ಅಲಂಕರಿಸಿ ಅಂತ ಹೇಳಿ ಕೂತ ತಕ್ಷಣ ಉಪಸ್ತೀರ್ಣ ಸಭಾರಾಜನ್, ನಿಮ್ಮಷ್ಟು ದೊಡ್ಡ ಸಭೆ ಅಲ್ಲದೇ ಇದ್ರು ಒಂದು ಚಂದದ ಸಭೆಯನ್ನು ನಾವು ಮಾಡಿದ್ದೀವಿ. ಸರ್ವೇ ತ್ವಯಿ ಕೃತಕ್ಷಣಾ, ನಿನ್ನ ಬರುವಿಕೆಗಾಗಿ ಪ್ರತಿ ಕ್ಷಣವನ್ನು ಕಾಯ್ತಾ ಇದ್ದಾರೆ. ಈ ಕ್ಷಣ ಬರ್ತಾನೆ, ಈ ಕ್ಷಣ, ಅವ್ರು ಯಾರು ಕಾಯ್ತಿಲ್ಲ, ಕಾಯ್ತಾ ಇರೋ ನೀವು. ಆದ್ರೆ ಅವ್ರು ಹೇಳುವಾಗ ಹಾಗೆ ಇಂಡಿಯಾ ವಾಂಟ್ಸ್ ಟು ನೋ ಅಂತ. ಅಕ್ಷಾನುತ್ವ, ಒಂದು ಎಲ್ಲರ ನಿರೀಕ್ಷೆಯಂತೆ ಒಂದು ಸ್ನೇಹಕೂಟದಿಂದ ಸುಹೃದ್ಯೂತವನ್ನು ಆಡಬೇಕು ಅಂತ ನಮ್ಮ ನಡುವೆ ಒಂದು ಹೇಗಿರುತ್ತೆ ಪಂದ್ಯ ಅನ್ನುವ ಕುತೂಹಲದ ಕಣ್ಣುಗಳು ಇಲ್ಲಿ ಸಾವಿರಾರು ಕಾಯ್ತಾ ಇವೆ. ಆ ಕಾಯುವ ಕಣ್ಣಿಗೆ ನೀನೊಮ್ಮೆ ದಾಳ ಹಾಕಿ ನಿನ್ನ ಕೈ ಚಳಕವನ್ನ ತೋರಿದೆ ಅಂತಾದ್ರೆ ಎಲ್ಲರಿಗೂ ಒಂದು ಮೋದ ಆಗತ್ತೆ, ಸಂತೋಷ ಆಗತ್ತೆ. ಅಕ್ಷಾನುತ್ವ ದೇವನಸ್ಯ ಸಮಯೋಸ್ತು ಯುಧಿಷ್ಠಿರ, ಬೇಕಾದ ನಿರ್ಬಂಧಗಳನ್ನ ನೀವೇ ಮಾಡಿ, ಏನೇನು ಬೇಕು, ಹೇಗಿರ್ಬೇಕು, ನಿಯಮ ಅನ್ನೋದನ್ನ ಹೇಳೋಣ. ಇದು ಸುಮ್ಮನೆ ಅವರ ಹತ್ರ ಈ ನಿಮ್ಮ ಐಡೆಂಟಿಟಿ ಕಾರ್ಡ್ ಕೊಡಿ ಅಂದ್ರೆ ಕಣ್ಣಿನ ಹತ್ರ ತಗೊಂಡೋಗಿ ತೋರಿಸಿ ವಾಪಸ್ ಇಟ್ಕೊಂಡಂಗೆ. ಅದು ಏನು ಅವರದ್ದು ಮನೆಯದ್ದು ಆಸ್ಪತ್ರೆಗೆ ಹೋದ ಬಂದ ಚೀಟಿ ಇರುತ್ತೆ. ಅದು ತೋರಿಸುವಾಗ ನಾನು ಇಂಥ ದೊಡ್ಡ ಆಫೀಸರ್ ಅಂತ ಕಣ್ಣತ್ರ ತೋರಿಸಿ ಅವ್ರೇನೋ ಹೌದು ನಾನೇ ಅಷ್ಟು ಪಕ್ಕ ನೋಡ್ಲಿಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬೇಡಿ. ಹಾಗೆ ಇವರಿಗೆ ಕೊಟ್ಟ ಹಾಗೆ
ಆದ್ರೆ ನಿಯಮಗಳನ್ನ ಮಾಡೋರು ಅವರೇ, ಹೇಳುದು ಮಾತ್ರ ಸಮಯವಸ್ತು ಇದಿಷ್ಟಿರ, ಬೇಕಾದ ನಿಯಮಗಳನ್ನ, ಬಂಧನಗಳನ್ನ, ಚೌಕಟ್ಟುಗಳನ್ನ ನೀವೇ ಹಾಕಬಹುದು. ಆಗ ಯುಧಿಷ್ಠಿರ ಕೇಳ್ತಾನೆ, ನಿಕೃತಿರ್ ದೇವನಂ ಪಾಪಂ. ದೇವನಂ ದ್ಯೂತ ಅನ್ನೋದು ಪಾಪಂ, ಅದು ಅತ್ಯಂತ ಪಾಪದ ಕೆಲಸ. ನ ಕ್ಷಾತ್ರೋತ್ರ ಪರಾಕ್ರಮ, ಕ್ಷತ್ರಿಯನಿಗೆ ಇದು ಪರಾಕ್ರಮದ ಹೆಜ್ಜೆ ಅಂತ ಅನಿಸುವುದಿಲ್ಲ. ನ ನೀತಿ ಧ್ರುವ ರಾಜನ್ ನಚ ನೀತಿ, ಇದರಲ್ಲಿ ನೀತಿಯೂ ಇಲ್ಲ, ಇದರಲ್ಲಿ ಯಾವುದೇ ರೀತಿಯಾದ ಒಳ್ಳೆಯ ದಾರಿ ಅಂತ ಯಾರು ಕರೆದದ್ದಿಲ್ಲ. ಕಿಂ ತ್ವಂ ದ್ಯೂತಂ ಪ್ರಶಂಸಿಸಿ, ಅಲ್ಲ ಎಲ್ಲರೂ ಕಾಯ್ತಾ ಇದ್ದಾರೆ, ಬಹಳ ಇಂಟ್ರೆಸ್ಟಿಂಗ್ ಆದ ಆಟ, ಎಲ್ಲರಿಗೂ ಬೇಕಾದದ್ದು, ಹಾಗೆ ಹೀಗೆ ಅಂತ ಅದನ್ನೇನು ಹೊಗಳ್ತಾ ಇದ್ದೀನಿ ನೀನು. ನಹಿಮಾನಂ ಪ್ರಶಂಸಂತಿ, ದೊಡ್ಡವರೇ ಇದಕ್ಕೆ ಪ್ರಮಾಣ ಅಂತ ಒಪ್ಪಲ್ಲ, ಇದನ್ನ ಗೆಲುವು ಅಂತ ಹೇಳಲ್ಲ. ನಿಕೃತವು ಕಿತವಸ್ಯ, ಕಿತವಗಳು ಅಂತಂದ್ರೆ ಮೋಸಗಾರರಿಗೆ ಮಾತ್ರ ಇದು ಬಹಳ ಇಷ್ಟವಾದ ಆಟ ಆಗುತ್ತೆ. ಇಲ್ಲಾಂದ್ರೆ ಹೊಗಳುವವರು ಯಾವತ್ತೂ ಕೂಡ ಇಂಥ ವಿಷಯ ಹೊಗಳ್ತಾ ಇದ್ದಾರೆ ಅಂದ್ರೆ ಅವ್ರು ಎಂಥವ್ರು ಅಂತ ಸಹಜವಾಗಿ ಗೊತ್ತಾಗುತ್ತೆ. ಜೂಜನ್ನ ಮೋಜು ಅನ್ನೋ ಹೆಸರಿನಲ್ಲಿ ಅದೂ ಕೂಡ ಒಂದು ರಾಜನಿಗೆ, ಕ್ಷತ್ರಿಯನಿಗೆ ಯೋಗ್ಯವಾದದ್ದು ಅಂತ ಹೇಳುವ ಮೂಲಕ ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಟ್ಟ ಆಲೋಚನೆಯನ್ನು ಹೊರಗೆ ಹಾಕ್ತಾ ಇದ್ದೀರಿ ಅಂತ ಗೊತ್ತಾಗುತ್ತೆ. ಶಕುನಿ ಹೇಳ್ತಾನೆ ಅಷ್ಟು ತಕ್ಷಣ ನೋಡಿ. ಬೇರೆಯವರಿಗಾದ್ರೆ ಅಲ್ಲೋ ನಮ್ಮ ಎಲ್ಲ ಒಳಗಿನ ಗುಟ್ಟು ಗೊತ್ತಿದೆ ಅಲ್ಲ, ಇವನನ್ನು ಹೇಗೆ ವಾಪಸ್ ಕರೆಸೋದು ಅಂತ ಟೆನ್ಷನ್ ಆಗ್ತಿದೆ. ಆದ್ರೆ ಇವರು ಮೋಸವನ್ನ ಅರೆದು ಕುಡಿದವರು, ಆದ್ರಿಂದಾಗಿ ಇವರಿಗೆ ಯೋಚನೆ ಮಾಡುವಷ್ಟು ಟೈಮ್ ಇಲ್ಲ. ಅವನೇನಂತಾನೆ, ಯೋ ವೇತ್ತಿ ಸಂಖ್ಯಾ ನಿಕೃತೋ ವಿಧಿಜ್ಞ ಚೇಷ್ಟಾಸ್ವಸ್ವಿನ್ನಃ ಕಿತವೋಕ್ಷಜಾಸು ಮಹಾಮತಿರ್ಯಶ್ಚ ಜಾನಾತಿ ದ್ಯೂತಂ ಸವೈ ಸರ್ವಂ ಸಹತೆ ಪ್ರಕ್ರಿಯಾಸು. ಈ ಚದುರಂಗ ಇದೆಯಲ್ವಾ, ನಿಮ್ಗೆ ಗೊತ್ತಿರೋದ್ರಿಂದ ಹೇಳಿದೆ. ಅದು ಲೂಡದ ತರನೇ ಒಂದು ಇನ್ನೊಂದು ಆಟ. ಚತುರಂಗ ಅಂತಂದ್ರೆ ಚೆಸ್ ಆಟದ ನಿಯಮಗಳೆಲ್ಲ ಅಭ್ಯಾಸ ಆಗಿದ್ರೆ ಮನಸ್ಸು ಬಹಳ ಚುರುಕಾಗುತ್ತೆ. ಅಥವಾ ಸುಡೋಕು ಆಡ್ತಾ ಇದ್ರೆ ಎಷ್ಟೆಷ್ಟು ತರದಲ್ಲಿ ಯಾವ್ಯಾವ ಕೋಣೆಯಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಒಂದು ಬುದ್ಧಿಗೆ ಒಳ್ಳೆಯ ಚುರುಕುತನವನ್ನು ತಂದುಕೊಡುತ್ತೆ. ಅಂದ್ರೆ ಅದೇ ರೀತಿ ಈ ದ್ಯೂತ ಅನ್ನುವ ಆಟ ರಾಜನಾದವನಿಗೆ ತನ್ನ ಸುತ್ತ ಎಂತೆಂಥ ಅವ್ಯವಸ್ಥೆಗಳು, ಅನ್ಯಾಯಗಳು ನಡೆಯುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಅವನಿಗೆ ಗೊತ್ತಿರಬೇಕು. ಅವನ ಅಕ್ಷವಿದ್ಯೆಯಲ್ಲಿ ಚೆನ್ನಾಗಿ ಗೆದ್ದಿದ್ದಾನೆ ಅಂತಂದ್ರೆ ಅವನ ರಾಜನಾಗ್ಲಿಕ್ಕೆ ಯೋಗ್ಯ. ತನ್ನ ಸುತ್ತ ಏನೇನ್ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಂಡು ಅವನದರಲ್ಲಿ ಕುಶಲನಾಗಿ ಬಿಟ್ರೆ ಅವನ ಸುತ್ತ ಬರಬಹುದಾದಂತಹ ಸಮಸ್ಯೆಗಳು ಎಲ್ಲದಕ್ಕೂ ಕೂಡ ಅವನು ಪರಿಹಾರವನ್ನು ಕಾಣ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗೆ ಅಕ್ಷದ ವ್ಯವಸ್ಥೆ ಅಂತ ಅನ್ನೋದು ತುಂಬಾ ಅಗತ್ಯದ್ದು ಅಂತ ಹೇಳ್ತಾನೆ. ಅದರಿಂದಾಗಿ ಅಕ್ಷಗ್ಲಹ, ದ್ಯೂತದ ಆಟದ ಕೈಚಳಕ ಇದ್ದವನಿಗೆ ರಾಜ್ಯ ನಡೆಸುವುದೇನು ಕಷ್ಟ ಆಗ್ಲಿಕ್ಕಿಲ್ಲ. ಪುರುಷ್ವಪಾನಂಚ ಚಿರಂಚ ಮಾತೃತಾಹ, ಬೇಗ ಕೈಯನ್ನು ಮುಂದೆ ದೂಡು, ಕೈಯಲ್ಲಿರುವ ಗ್ಲಹವನ್ನ, ಲೆತ್ತವನ್ನ ಆಡುವುದಕ್ಕೆ ಉಪಯೋಗಿಸು, ಎಲ್ಲರಿಗೂ ಒಂದು ಸಂತೋಷದ ಭಾಗವಾಗುವುದಕ್ಕೆ ನೀನು ಸಹಕಾರ ನೀಡು. ಆದ್ರೆ ಇದಂ ವೈ ದೇವನಂ ಪಾಪಂ ನಿಕೃತ್ಯ ಹಿತವೈ ಸಹ ಧರ್ಮೇಣ ತುಜಯೋ ಯುದ್ಧೇ ತತ್ಪರಂ ನತು ದೇವನಂ. ಗೆಲ್ಲುವುದು ಅಂತ ಅನ್ನೋದು ಕ್ಷತ್ರಿಯನಿಗೆ ಯಾವತ್ತೂ ಕೂಡ ತೋಳ್ಬಲದಲ್ಲಿ ಹಿರಿಮೆ ಹೊರತು ಈ ಕೈಯಲ್ಲಿರುವ ದಾಳದಿಂದ ಗೆದ್ದದ್ದನ್ನು ಗೆಲುವು ಅಂತ ಸಂಭ್ರಮದಿಂದ ಆಚರಿಸುವಂತಹ ಅಲ್ವೇ ಅಲ್ಲ. ನೀನೇನು ಆಗದಿಂದ ಗೆಲುವು ಸಾಧಿಸ್ತೇನೆ ಅಂತ ನಿನ್ನ ಕಣ್ಣಲ್ಲಿರುವ ಆಶಾ ಕಿರಣಗಳನ್ನ ನೋಡಿದ್ರೆ ಈಗಲೇ ಪಾಂಡವರನ್ನ ಸೋಲಿಸಿ ಜಯಭೇರಿಯನ್ನ ಹಾಕ್ತೇನೆ ಅಂತ ಹಾಗೆ ಯೋಚನೆ ಮಾಡ್ತಾ ಇದ್ದಿ. ಆದ್ರೆ ಮುಖ್ಯವಾಗಿ ಬೇಕಾದದ್ದು ಅಲ್ಲಿ ಗೆಲ್ಲುವುದು ಅಂತ ಅನ್ನೋದು ಕ್ಷತ್ರಿಯರಿಗಾಗುವಾಗ ಎಷ್ಟು ಚೆನ್ನಾಗಿ ಬಾಣವನ್ನ ಎಸೀತಾನೆ, ಎಷ್ಟು ಚೆನ್ನಾಗಿ ಕತ್ತಿಯನ್ನು ಹಿಡಿತಾನೆ, ಎಷ್ಟು ಚೆನ್ನಾಗಿ ಕುದುರೆ ಮೇಲೆ ಹತ್ತುತ್ತಾನೆ, ಎಷ್ಟು ಚೆನ್ನಾಗಿ ರಥದಿಂದ ಉರುಳಿ ಬಿದ್ರೂ ಕೂಡ ನೆಲದಲ್ಲಿ ಮಣ್ಣು ಮುಕ್ಕದ ಎದುರುಗಡೆ ಶತ್ರುವನ್ನು ಸೋಲಿಸ್ತಾನೆ ಅನ್ನೋದ್ರಲ್ಲಿ ಅವನು ಗೆಲುವಿದೆ ಹೊರತು ದಾಳ ಹಾಕಿ ಅವನನ್ನು ಸೋಲಿಸಿದೆ ಅಂತ ಮಾತ್ರಕ್ಕೆ ನಾನೇನೋ ದೊಡ್ಡದನ್ನು ಗೆದ್ದೆ ಅಂತ ಅನ್ನೋದ್ರಲ್ಲಿ ಸುಖ ಇಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅವರು ಅದರಲ್ಲಿ ಗೆಲ್ತಾರೆ. ನಿಮ್ಗೆ ಅದ್ರಲ್ಲಿ ಶಕ್ತಿ ಇದ್ರೆ ನಮ್ಗೆ ಇದ್ರಲ್ಲಿ ಶಕ್ತಿ ಇದೆ, ಶಕ್ತಿ ಸೇಮ್. ನಿಮ್ಗೆ ಆ ಯೋಚನೆಯಿಂದ ಹೇಳ್ತೀರಿ, ನಾವು ಕ್ಷತ್ರಿಯರಾಗಿ ಇನ್ನೂ ಯೋಚನೆ ಬೇಕಾದಷ್ಟು ಮಾಡ್ಲಿಕ್ಕಿದೆ. ರಾಜಕಾರಣ ಅಂದ್ರೆ ಕೇವಲ ನ್ಯಾಯದ ದಾರಿ ಮಾತ್ರ ಅಲ್ಲ, ಅನ್ಯಾಯದ ದಾರಿ ಇದೆ ಅಂತ ಹೇಳಲ್ಲ ಅಷ್ಟೇ. ತದ್ವೈವಿತ್ತಂ ಮಾತಿ ದೇವಿ ಮಾ ಜೈಷೀಹಿ ಶಕುನೇ ಪರಾನ್. ಶಕುನೇ ಅಂತ ಅವನನ್ನ ಸಂಬೋಧನೆ ಮಾಡಿ ಕೇಳ್ತಾನೆ, ಈ ರೀತಿಯಾಗಿ ವಿದ್ಯೆ ಅನ್ನೋದನ್ನ ದುರುಪಯೋಗ ಮಾಡಿಕೊಂಡು ಗೆದ್ದ ಗೆಲುವನ್ನು ಗೆಲುವು ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅದರಿಂದಾಗಿ ನಾನು ಇದಕ್ಕೆಲ್ಲ ಯಾಕೋ ಇಷ್ಟಪಡ್ತಾ ಇಲ್ಲ, ಇದು ಸುಖ ಅಲ್ಲ, ಇದರಿಂದ ಗೆದ್ದ ಸಂಪತ್ತಲ್ಲ ಅಂತ ಹೇಳಿದ್ರೆ ಅವನು ಇಷ್ಟು ಚೆನ್ನಾಗಿ ವಾಪಸ್ ಅದಕ್ಕೆ ಬೂಮರಾಂಗ್ ಮಾಡ್ತಾನೆ. ಅಂದ್ರೆ ಈಗ ಇಬ್ರು ವಾದ ಮಾಡ್ತಾರೆ, ಯಾರೋ ಒಬ್ಬ ಕಮ್ಮಿ ಗೊತ್ತಿದ್ದವನು ಇರ್ತಾನ, ಇಬ್ರು ಮಾತಾಡುವವರ ಮಧ್ಯದಲ್ಲಿ
ಕಮ್ಮಿ ಗೊತ್ತಿದ್ದವನನ್ನ ಜಾಸ್ತಿ ಗೊತ್ತಿದ್ದವನು ಗೆಲ್ತಾನೋ ಇಲ್ವೋ? ಗೆಲ್ತಾನೆ ಅಂತಂದಾಗ ನೀವು ಹಾಗಾದ್ರೆ ಸಮಾನರಲ್ಲಿ ವಾದವನ್ನ ಚರ್ಚೆಯನ್ನು ನಡೆಸಬೇಕು ಅಂತನ್ನೋದು ಸಾಧ್ಯವೇ ಇಲ್ಲ. ಯಾವಾಗ ವಿದ್ವಾನ್ ಅವಿದಿಶೋಭ್ಯೇತಿ ನಾಹುತ್ತಂ ನ ಕೃತಿಂ ಜನಾಃ. ಜನರು ಯಾವತ್ತೂ ಕೂಡ ವಾದದಲ್ಲಿ ಇನ್ನೊಬ್ಬನನ್ನ ಗೆದ್ದಾಗ ಕೆಲವೆಲ್ಲ ಸಮರ್ಪಣೆ ಮಾಡ್ಲಿಕ್ಕಿದೆ, ಜಯಪತ್ರವನ್ನು ಕೊಡ್ಲಿಕ್ಕಿದೆ. ಅದನ್ನು ಯಾರಾದ್ರೂ ಇವತ್ತಿನ ತನಕ ನಿಕೃತಿ ಅಂತ ಹೇಳಿದಾರ, ಮೋಸ ಅಂತ ಹೇಳಿದಾರ? ಯಾರು ಹೇಳಿಲ್ಲ. ಹಾಗೆ ಲೋಕದಲ್ಲಿ ಯಾವುದೇ ತರದ ಚರ್ಚೆ, ಯಾವುದೇ ತರದ ವಾದ ಏನೇ ನಡೆದ್ರು ಕೂಡ ಅದೆಲ್ಲವೂ ಮೋಸ ಅಂತ ಆಗ್ಬೇಕಾಗಿತ್ತು. ವಾದ, ಜಲ್ಪ, ವಿತಂಡ ಅಂತ 3 ತರದ ಪ್ರಕ್ರಿಯೆಗಳಿವೆ. ಗುರು ಶಿಷ್ಯನ ಹತ್ರ ಕೇವಲ ಶಾಸ್ತ್ರದ ತಿಳುವಳಿಕೆಗೋಸ್ಕರ ನಡೆಸಿದ ಚರ್ಚೆಗೆ ವಾದ ಅಂತ ಹೆಸರು. ಜಲ್ಪ ಅಂದ್ರೆ ನಾನು ಗೆಲ್ಲಬೇಕು ಅನ್ನೋ ಒಂದು ಆ ಶಾಸ್ತ್ರದ ಮದದಿಂದ ಮಾಡುವಂಥದ್ದು. ವಿತಂಡ ಅಂತಂದ್ರೆ ಅವನೇನ್ ಹೇಳ್ತಾನೋ ಅದು ಉಲ್ಟ ಮಾತಾಡೋದು ಒಂದೇ. ವಿಷಯ ಗೆಲ್ಲುವುದು ಪ್ರಶ್ನೆ ಅಲ್ಲ, ಅವನೇನ್ ಹೇಳಿದಾನೋ ಅದನ್ನು ನಿರಾಕರಣೆ ಮಾಡುವುದು. ಸತ್ಯನೂ ಸುಳ್ಳು ಬೇರೆ ಪ್ರಶ್ನೆ. ಜಲ್ಪದಲ್ಲಿ ಏನಾಗುತ್ತೆ, ಕೆಲವೊಂದು ಸರ್ತಿ ಒಳ್ಳೇದು ಗೆಲ್ಲುತ್ತೆ, ಆದ್ರೆ ಯಾವಾಗ್ಲೂ ಗೆಲ್ಲುತ್ತೆ ಅಂತ ಹೇಳಿ ಬರುದಿಲ್ಲ. ಆದ್ರೆ ವಿತಂಡ ಯಾವಾಗ್ಲೂ ಕೆಟ್ಟದ್ದನ್ನೇ ಜಯಿಸುವಂತೆ ಮಾಡುತ್ತೆ. ಅದರಿಂದಾಗಿ ಇಲ್ಲೂ ಹಾಗೆ ಲೋಕದಲ್ಲಿ ಬೇಕಾದಷ್ಟು ತರದ ಅವ್ಯವಹಾರಗಳು ನಡೆಯುವಂತದ್ದು ನೋಡ್ತೇನೆ. ಆದ್ರೆ ಅದನ್ನು ಅವ್ಯವಹಾರ ಅಂತ ತಿಳಿದಿಲ್ಲ. ಅವನು ಜಯಪತ್ರ ಗಳಿಸಿ ಬಂದಿದ್ದಾನೆ ಅಂತ ಅವನಿಗೆ ಶಬಾಷ್ಗಿರಿ ಹಾಕಿ, ವೈಜಯಂತಿ ಮಾಲೆ ಹಾಕಿ, ಊರಿನ ಮೇಲೆ ದೊಡ್ಡ ಆನೆ ಮೇಲೆ ಕೂಡಿಸಿ ಅವನಿಗೆ ಹಬ್ಬ ಮಾಡ್ತೇವೆ ನೀವು. ಆದ್ರೆ ಇಲ್ಲಿ ಮಾತ್ರ ನಾವು ಆಡುವಾಗ ಇದು ಅನ್ಯಾಯ ನ್ಯಾಯ ಅಂತ ಪ್ರಶ್ನೆ ಹೇಳ್ತಾ ಇದ್ದೀರಲ್ವಾ? ಏವಂ ತ್ವಂ ಮಾ ಇಹಾಧ್ಯೇತ ನಿಕೃತಿಂ ಯದಿ ಮನ್ಯಸೆ ದೇವನಾಂ ವಿಧಿ ನಿವರ್ತಸ್ವ ಯದಿತೇ ವಿದ್ಯತೆ ಭಯಂ. ಕೊನೆಯ ಅಸ್ತ್ರ ಪ್ರಯೋಗಿಸ್ತಾನೆ. ನಾನೇ ನಿನ್ನ ಜೊತೆಗೆ ದ್ಯೂತನೇ ಆಡ್ಬೇಕು ಅಂತ ಏನು ಆಸೆ ಇಲ್ಲ. ಪಾಪ ಯಾಕೆ ಮೊದಲೇ ಹೆದರಿ ಸೋತವರನ್ನ ಮತ್ತೆ ಕರೆದು ಸೋಲಿಸ್ಬೇಕು? ನನಗೇನು ನಿನ್ನನ್ನು ಸೋಲಿಸಿ ನಾನು ನಿಕೃತಿ ದೇವಲಜ್ಞ ಅಕ್ಷಜ್ಞ ಅಂತ ಅನ್ನಿಸಿಕೊಳ್ಬೇಕು ಅಂತ ನನಗೇನು ಹೆಗ್ಗಳಿಕೆ ಪಡೆಯಬೇಕು ಅಂತ ಆಸೆ ಇಲ್ಲ. ನಿನ್ನನ್ನು ಸೋಲಿಸದೇ ಇದ್ರು ನಾನು ದೇವಜ್ಞನೇ. ನಾನು ನಿನ್ನಿಂದ ಎದುರುಗಡೆ ನಿಂತು ಆ ಶಕ್ತಿಯನ್ನ ಪ್ರದರ್ಶಿಸದೇ ಇದ್ರು ನನ್ನನ್ನು ಎಲ್ಲರೂ ಕೂಡ ಚೆನ್ನಾಗಿ ಲೆತ್ತಾಡುವವನು ಅಂತಾನೆ ಒಪ್ಪಿಕೊಳ್ತಾರೆ. ಅದರಿಂದಾಗಿ ನಿಮ್ಗೆ ಭಯ ಇದ್ರೆ ಬೇಡಪ್ಪ, ಸ್ವಲ್ಪ ಫ್ರಿಕ್ ಆಯ್ತು ಈಗೋ. ಯಾವಾಗ್ಲೂ ಹಾಗೆ ಈಗ ಆಗುದಿಲ್ಲ ಅಂದ್ರೆ ಬಿಡು ಅಂದಾಗ ಸಿಟ್ಟು ಬರ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ಅವನನ್ನ ಎಷ್ಟು ಸಾಧ್ಯವೋ ಅಷ್ಟು ಮಾತಿನಿಂದಲೇ ಎಳಿಲಿಕ್ಕೆ ಶುರು ಮಾಡಿದ. ಭಯ ಇದ್ರೆ ಬಿಡು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಕರೆದವನಾಗಿ ನಾನು ಮತ್ತೆ ಮರಳಿ ಹೋಗುವುದು ನನ್ನ ಜಾಯಮಾನಕ್ಕೆ ಒಪ್ಪುವ ಮಾತಲ್ಲ. ಕರೆದಾಗಿದೆ, ಬಂದಾಗಿದೆ, ಕೂತಾಗಿದೆ, ಶುರುನೆ. ಆದ್ರೆ ಯಾರ ಜೊತೆಗೆ ನಾನು ಲೆತ್ತ ಆಡ್ಬೇಕು ಅಂತ ನಂಗೆ ಗೊತ್ತಾಗ್ಬೇಕು. ಅದನ್ನು ಕೇಳಿದ ನಂತರನೇ ನಾನು ಇದಕ್ಕೆ ಸಂಬಂಧಿ ಕೊಡ್ತೇನೆ ಅಂತ ತಕ್ಷಣ ಹೇಳ್ತಾನೆ. ಹೂನಾ, ಬೇಕಾದ ಸಂಪತ್ತನ್ನ ಕೊಡ್ಲಿಕ್ಕೆ ನಾನಿದ್ದೇನೆ ಅಂತ ದುರ್ಯೋಧನ ಹೇಳ್ತಾನೆ. ನನ್ನ ಪರವಾಗಿ ಆಡ್ಲಿಕ್ಕೆ ಶಕುನಿ ಇದ್ದಾನೆ. ಇದಕ್ಕೆ ಪ್ರಶ್ನೆ ಏನಿದು? ಇದು ಪ್ರಶ್ನೆಯೇ ಇಲ್ಲ. ಅಹಂ ದಾತ ಅಸ್ಮಿ ರತ್ನಾನ, ರತ್ನಗಳನ್ನು ಕೊಡುವುದಕ್ಕೆ ನಾನಿದ್ದೇನೆ. ಧನಾನಾಂಚ ವಿಶಾಪತೆ ಮದರ್ಥೆ ದೇವಿತಾ ಚಾಯಂ ಶಕುನಿರ್ ಮಾತುಲೋ ಮಮ. ನೀವು ಶಕುನಿ ಅಂತಂದ್ರೆ ಯಾರೋ ಮೂರನೇವನು ಅಂತ ಅನ್ಕೊಳ್ಬೇಡ, ನನ್ನ ಮಾತುಲ. ಯಾವತ್ತು ಕರೆಯುವಾಗ ನನ್ನ ಮಾತುಲ ಅಂತ ಕರೆದದ್ದಿಲ್ಲ. ಆದ್ರೆ ಈಗ ತನ್ನ ಆಸೆ ಈಡೇರ್ಬೇಕು ಅಂತ ಅಂದಾಗ ಸಂಬಂಧಗಳು ಬಹಳ ನೆನಪಾಗುತ್ತೆ. ಇಲ್ಲಾಂದ್ರೆ ಅವರಲ್ಲಿ ಏನು ಇಲ್ಲ ಅಂದ್ರೆ ಸುಮ್ಮನೆ ಎಷ್ಟೋ ಸರ್ತಿ ನಿಂತು ಸೋತವನು ಠೇವಣಿ ಕಳ್ಕೊಂಡವನು ಅಂತಿರ್ತಾನೆ. ಯಾವಾಗ ಅವನು ಗೆದ್ನೋ ಅವಾಗ ಎಲ್ಲ ನಮ್ಮ ಆಲೋಚನೆಗಳು ಬದಲಾಗುತ್ತೆ. ಅವ್ರು ಏನು ಗೊತ್ತಾ, ನಾವು ಓದಿದ ಕಾಲೇಜಿನ ಪಕ್ಕದಲ್ಲೇ ಇದ್ದವರು, ಅವ್ರು ನಮ್ಮ ದಾರಿಯಲ್ಲೇ ಯಾವಾಗ್ಲೂ ಹೋಗ್ತಿದ್ರು. ಅವ್ರು ಗೊತ್ತು, ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಅವರು ಇವತ್ತಿನವರೆಗೆ ಇವರನ್ನು ನೋಡೇ ಇಲ್ಲ. ಆದ್ರೆ ಹೇಳುವಾಗ ಹೆಗ್ಗಳಿಕೆ, ಯಾವಾಗ ಗೆಲುವಿನ ಕುದುರೆ ಇದೆಯೋ ಅದರ ಬಾಲ ಹಿಡಿಲಿಕ್ಕೆ ಎಲ್ಲರೂ ತಯಾರಿರ್ತಾರೆ. ಹಾಗೆ ಮಾತುಲೆಯನು ನನ್ನ ಸಂಬಂಧಿ, ಅದನ್ನಾಗಿ ನನ್ನ ಪರವಾಗಿ ಆಡ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಹೇಳುವಾಗ ಯುಧಿಷ್ಠಿರ ಹೇಳ್ತಾನೆ, ಒಬ್ಬ ಸಂಪತ್ತಿಟ್ಟು ಇನ್ನೊಬ್ಬ ಆಡುವುದು ಅಂತ ಅನ್ನೋದು ಆಟದ ನಿಯಮ ಅಲ್ಲ. ಅದನ್ನಾಗಿ ಇದು ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ. ಆದ್ರೆ ಅಷ್ಟೊತ್ತಿಗೆ ಎಲ್ಲರೂ ಸೇರಿ ಇಲ್ಲ ಆಡುವುದು ಅಂತ ತೀರ್ಮಾನ ಆಗಿದೆ ಅಂತಂದ್ರೆ ಇದೇನು ಸುಹೃದ್ಯೂತ ಅಲ್ವಾ, ಸ್ನೇಹಕೂಟ ಅಲ್ವಾ, ಇದರಲ್ಲೇನು ಸಮಸ್ಯೆ ಇಲ್ಲ. ಏನೋ ಒಂದು ದೊಡ್ಡ ವಿಷಯಕ್ಕೆ ಅಂತ ಹೀಗೇನಾದ್ರೂ ಮಾಡಿದ್ರೆ ಹಾಗೆ ಹೇಳ್ಬೋದಿತ್ತು ಅನ್ನೋ ತರ ಸುಮ್ಮನೆ ಅದನ್ನ ಹಾರಿಕೆಗೆ ತಪ್ಪಿಸಿ ಬಿಡ್ತಾರೆ. ಅವನ ಮಾತನ್ನು ಯಾರು ಕೇಳಲಿಲ್ಲ. ಆದ್ರೆ ಯುಧಿಷ್ಠಿರ ಕೊನೆಗೆ ಹೇಳ್ತಾನೆ, ಇದು ವಿಷಮದ್ಯೂತ ಅಂತ ನನಗೆ ಕಾಣಿಸ್ತಿದೆ. ಆದ್ರೆ ನೀವೆಲ್ಲರೂ ಇಷ್ಟು ಒತ್ತಾಯ ಮಾಡ್ತಾ ಇದ್ದೀರಿ, ಆದ್ರಿಂದಾಗಿ ಏತದ್ ವಿದ್ವನ್ ಉಪಾದತ್ವ ಕಾಮನೇವ ಪ್ರವರ್ತತ. ಆಗಿ ಯಾರದ್ದೋ ಬಯಕೆ ಇದೆ, ಹೀಗೆ ಎಲ್ಲ ಆಗಬೇಕು ಅಂತ, ಅವನ ಬಯಕೆ ಪ್ರಕಾರ ಇದೆಲ್ಲ ನಡೆಯುತ್ತೆ ಅಂತ ನಡೀಲಿ ಅಂತ ಸುಮ್ಮನಾಗ್ತಾನೆ. ಇಷ್ಟಾಗುವಾಗ
ಭೀಷ್ಮರು, ದ್ರೋಣ, ಕೃಪ, ವಿದುರ ಇವರೆಲ್ಲ ಆ ಸ್ಟೇಜಿನಲ್ಲಿ ಅವರವರಿಗೆ ಕೂತ್ಕೊಳ್ಳುವ ಜಾಗಕ್ಕೆ ನಾತಿ ಪ್ರೀತೇನ ಮನಸ, ಅವ್ರ ಮನಸ್ಸಿನಲ್ಲಿ ಚೂರು ಇಷ್ಟ ಇರಲಿಲ್ಲ, ಈ ದ್ಯೂತ ನಡೆಯುವುದೇ ಅವರಿಗೆ ಇಷ್ಟ ಇರಲಿಲ್ಲ. ಆದ್ರೂ ಬರ್ಲಿಕ್ಕೆ ಹೇಳಿದ್ದಾರೆ, ರಾಜನ ಸಮ್ಮುಖದಲ್ಲೇ ನಡೆಯುವಂತಹದ್ದು. ಆದ್ರಿಂದಾಗಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅಲ್ಲಿಗೆ ಬಂದು ಕೂತಾಗ ಶುರುವಾಯಿತು. ದೇವೈರಪಿ ಮಹಾಭಾಗೈ ಸಮವೇತೈ ಸ್ತ್ರಿವಿಷ್ಟಪಂ ಸರ್ವೇ ವೇದವಿದ ಶೂರಾ ಸರ್ವೇ ಭಾಸ್ವರ ಮುತ್ತಯ. ಅನೇಕ ರಾಜರು ಬಂದಿದ್ರು, ಬೇರೆ ಬೇರೆ ಕಡೆಯಿಂದ ಅನೇಕ ತಿಳಿದವರು ವಿಪ್ರರು ಬಂದಿದ್ರು. ಇವರೆಲ್ಲರ ನಡುವೆ ದ್ಯೂತದ ಆಟಕ್ಕೆ ಸಿದ್ಧತೆ ನಡೆಯಿತು. ಇಲ್ಲಿಂದ 1 ಅಧ್ಯಾಯ 2 ಅಧ್ಯಾಯ ಬರೀ ಕಳ್ಕೊಳ್ಳುವುದೇ. ಏನು ಅಂದ್ರೆ, ನನ್ನ ಹತ್ರ ಮಣಿಮಯವಾದಂತಹ ಒಂದು ದೊಡ್ಡ ಹಾರ ಇದೆ, ನನ್ನ ಹತ್ರ ಒಂದು ಬಂಗಾರದ ರಥ ಇದೆ, ನನ್ನ ಹತ್ರ 108 ಕೊಳಗ ಬಂಗಾರದ ಕೊಪ್ಪರಿಗೆ ಇದೆ, ನನ್ನ ಹತ್ರ 10,000 ಜನ ಸ್ತ್ರೀಯರು ಮೈ ತುಂಬಾ ಆಭರಣ ಹಾಕಿಕೊಂಡವರಿದ್ದಾರೆ, ಅದನ್ನು ನಾನು ನನ್ನ ಸಂಪತ್ತು ಅಂತ ಪರಿಗಣಿಸ್ತಾ ಇದ್ದೇನೆ, ಇದನ್ನು ನಾನು ದ್ಯೂತಕ್ಕೆ ಇಡ್ತಾ ಇದ್ದೇನೆ ಅಂತ ಪ್ರತಿ ಸರ್ತಿಯು ಚಿದಮಿತ್ತೇವ ಪ್ರಾಹ. ಗೆದ್ದೆ. ಅವ್ರು ಹೇಳಿಕ್ಕೆ ಇಷ್ಟೊತ್ತು ಇವ್ನು ಗೆಲ್ಲಿಕ್ಕೆ 1 ಸೆಕೆಂಡ್. ಪ್ರತಿ ಸರ್ತಿ ಹೇಳುವುದು ಗೆಲ್ಲುವುದು, ಹೇಳುವುದು ಗೆಲ್ಲುವುದು. ಇವ್ನು ಹೇಳಲಿಕ್ಕೆ 3 ಶ್ಲೋಕ, ಅವ್ನು ಗೆಲ್ಲಿಕ್ಕೆ ಅರ್ಧ ಶ್ಲೋಕ. ಹೀಗೆ ಪ್ರತಿ ಸರ್ತಿ ಹೇಳಿ 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 ಅದು ಬೆಳೀತಾ ಹೋಗುವಾಗ ವಿದುರನಿಗೆ ತುಂಬಾ ದುರ್ಯೋಧನ ಸಮ ಇಡಬೇಕು ಅಂತಿಲ್ಲ, ಇದರ ಬದಲಾಗಿ ಇಂಥದ್ದೇ ಬೆಲೆ ಬಾಳುವಂತದ್ದು ಇಡ್ತಾರೆ. ಬೆಲೆ ಬಾಳುವಂತದ್ದು ಇಟ್ಟಿದ್ದಾನು ದುರ್ಯೋಧನ ಹತ್ರ ಅಷ್ಟಿತ್ತು. ಯಾಕೆಂದ್ರೆ ದುರ್ಯೋಧನನಿಗೆ ಅದನ್ನೇ ಧೃತರಾಷ್ಟ್ರ ಹೇಳ್ತಾನೆ, ನಿನಗೆ ಏನ್ ಕಮ್ಮಿ ಇದೆ ಅಂತ ಈಗ ಈ ಆಸೆ ಈ ಇಟ್ಟದೀಗ ಇವ್ರು ತಂದದ್ರಲ್ಲಿ ಅದೆಲ್ಲ ಅಲ್ಲೇ ಇದೆ ಇಂದ್ರಪ್ರಸ್ಥದಲ್ಲಿ. ಈಗ ತಂದದ್ದೇನೇನಿದೆ, ಯಾಕಂದ್ರೆ ದ್ಯೂತಕ್ಕೆ ತಂದ್ಮೇಲೆ ಸುಮ್ಮನೆ ಖಾಲಿ ಕೈಲಿ ಬರ್ಲಿಕ್ಕೆ ಆಗಲ್ಲ, ದೇವಸ್ಥಾನಕ್ಕೆ ಹೋಗುವಾಗ ಹಣಕಾಯಿ ಇಲ್ಲದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹಾಗೆ ಬಂದಿದ್ದಾರೆ. ಅದರಲ್ಲೆಲ್ಲ ತಂದಿದ್ದಾರೆ. ಅದೇ ಪ್ರಮಾಣದ ಏನೇನೋ ಬೇರೆ ಪದಾರ್ಥಗಳನ್ನು ಇವರು ಇಟ್ಟಿದ್ದಾರೆ. ಮತ್ತೊಂದು ಏನ್ ಗೊತ್ತಾ, ನಮ್ಮ ಹತ್ರ ಇದೆ ಅಂತಷ್ಟೇ, ತೋರಿಸ್ಬೇಕು ಅಂತಿಲ್ಲ ಇವನಿಗೆ, ದುರ್ಯೋಧನಿಗೆ. ಯಾಕೆಂದ್ರೆ ಅವನಿಗೆ ನಿಶ್ಚಯ ಗೆದ್ದೇ ಗೆಲ್ತೇವೆ ಅಂತ. ಹಾಗಾಗಿ ಪ್ರತಿಯೊಂದೊಂದು ಎಷ್ಟು ಸಂಪತ್ತಿನ ಲೆಕ್ಕ ಕೊಡ್ತಾನೋ ಅಷ್ಟೂ ಲೆಕ್ಕವನ್ನ ಕ್ಷಣ ಮಾತ್ರದಲ್ಲಿ ಅವನು ಗೆದ್ದು ಸೋಲಿಸಿ ಕಳಿಸ್ತಾ ಇದ್ದಾನೆ. ಜಿತಂ ಇತ್ಯೇವ ಶಕುನಿಹಿ ಯುಧಿಷ್ಠಿರ ಮಭಾಷತ. ನಾನು ಗೆದ್ದಾಯ್ತು, ಏನು ಮುಂದಿದ್ದೇನಿದೆ ಇಡ್ಲಿಕ್ಕೆ? ಅವನು ಹೇಳ್ತಾನೆ, ಶತಂ ದಾಸೀಹಿ ಸಹಸ್ರಾಣಿ, 10,000 100,000 ಅಂದ್ರೆ 1,00,000 ದಾಸಿಯರಿದ್ದಾರೆ. ಹೇಮಮದ್ರಿಕಾ, ಬಂಗಾರದ ಅತ್ಯಂತ ಅಪೂರ್ವವಾದ ಆಭರಣಗಳನ್ನು ತೊಟ್ಟವರು. ಅವರನ್ನ ನಾನು ಕುಂಭಕೇಯೂರ ಧಾರಿಣ್ಯ ನಿಷ್ಕಂಠ್ಯ ಸ್ವಲಂಕೃತ. ಒಳ್ಳೆಯ ಕಿರೀಟ ಇದೆ, ಕೈಗೆ ಕಡಗ ಇದೆ. ದಾಸಿಯರಿಗೆ ಇಷ್ಟಿತ್ತು, ಯೋಚನೆ ಮಾಡಿ. ಈ ಎಲ್ಲ ದಾಸಿಯರಿಗೆ ನಾವು ಅನ್ಕೊಳ್ಳೋದೇನಂದ್ರೆ, ಹಿಂದೆ ದಾಸಿಯರು ಅಂತಂದ್ರೆ ಅವರನ್ನ ತುಂಬಾ ಕೇವಲವಾಗಿ ನೋಡ್ತಾ ಇದ್ರು ಅಂತ. ಇಲ್ಲಿ ಇಂತಲ್ಲ, ಮಹಾಭಾರತದಲ್ಲಿ ಎಲ್ಲೆಲ್ಲಿ ಅಂತ ಪ್ರಸಂಗಗಳು ಬರ್ತಾವೋ ಅಲ್ಲಿ ಎಲ್ಲ ಕಡೆಯಲ್ಲೂ